ರಾಜ್ಯದಲ್ಲಿ ರೈತರು ಎದುರಿಸ್ತಾ ಇರುವಂತಹ ಯೂರಿಯಾ ಸಮಸ್ಯೆಗೆ ಸದ್ಯಕ್ಕೆ ಮುಕ್ತಿ ಸಿಗುವಂತಹ ಯಾವುದೇ ಸಾಧ್ಯತೆಗಳು ಕೂಡ ಗೋಚರಿಸ್ತಾ ಇಲ್ಲ. ಸಮಸ್ಯೆ ಶುರುವಾದ ಬಳಿಕವೂ ಕೂಡ ಅನ್ನದಾತರ ಸಮಸ್ಯೆ ಬಗೆಹರಿಸೋದಕ್ಕೆ ಸರ್ಕಾರ ಮುಂದಾಗ್ತಾ ಇಲ್ಲ. ಈ ಬಗ್ಗೆ ಸಚಿವರುಗಳನ್ನ ಕೇಳ್ತಾ ಇದ್ರೆ ಸಿಗ್ತಾ ಇರುವಂತಹ ಉತ್ತರಗಳು ಕೂಡ ವಿಚಿತ್ರವಾಗಿದ್ದಾವೆ ಮತ್ತು ವಿಶೇಷವಾಗಿ ಕೃಷಿ ಸಚಿವರು ಈ ವಿಚಾರದಲ್ಲಿ ಏನು ಕ್ರಮವನ್ನು ಕೈಗೊಳ್ತಿದ್ದಾರೆ ಅನ್ನುವಂತಹ ಪ್ರಶ್ನೆಯೂ ಕೂಡ ಮತ್ತಷ್ಟು ಬೆಳೀತಾನೆ ಇದೆ. ರೈತರು ಅಂದ್ರೆ ದೇಶದ ಜೀವಾಳ ಅಂತಾರೆ. ರೈತರೇ ನಮ್ಮ ದೇಶದ ಸಂಪತ್ತು ಅಂತನೂ ಕೊಂಡಾಡ್ತಾರೆ. ಆದ್ರೆ ರೈತರ ಸಂಕಷ್ಟ ಕೇಳೋರಿಲ್ಲ. ಹೊಗಳಿಕೆಗೆಲ್ಲ ಬೂಟಾಟಿಕೆಯ ಮಾತುಗಳಾದ್ವೇ ಹೊರತು ಅನ್ನದಾತರ ಕಣ್ಣೀರು ಒರೆಸೋರು ಯಾರೂ ಇಲ್ಲ. ನಮ್ಮನ್ನಾಳುವಂತ ರಾಜಕೀಯ ನಾಯಕರಿಗೂ ರೈತರ ಕಷ್ಟ ಬೇಕಾಗಿಲ್ಲ. ಯೂರಿಯಾ ಗೊಬ್ಬರದ ಸಮಸ್ಯೆ ಶುರುವಾಗಿ 1 ತಿಂಗಳ ಮೇಲಾಯಿತು. ಯಾವತ್ತಿಗೂ ರೈತರ ಪರದಾಟಕ್ಕೆ ಮುಕ್ತಿ ಸಿಕ್ಕಿಲ್ಲ. ಮಕ್ಕಳು ಮರಿಯನ್ನೆಲ್ಲ ಕರ್ಕೊಂಡು ಬಂದು ಕ್ಯೂ ನಿಲ್ತಿದ್ದಾರೆ. ಮಳೆ ಚಳಿ ಗಾಳಿಯನ್ನ ಕೂಡ ಲೆಕ್ಕಿಸದೆ ಕಾದು ನಿಲ್ತಿದ್ದಾರೆ. ಆದರೆ ಸಮಸ್ಯೆ ಪರಿಹರಿಸಬೇಕಾಗಿದ್ದಂತ ಸಚಿವರು ಮಾತ್ರ ರಾಜಕೀಯ ಮಾತನಾಡ್ತಿದ್ದಾರೆ. ಸನ್ಮಾನ್ಯ ಕೃಷಿ ಸಚಿವರಾದ ಚಲುವರಾಯ ಸ್ವಾಮಿ ಅವರಂತೂ